Bhagavad Gita says, Yoga is the way of the self, to the self, to the self. Master Patanjali says, Yoga is the practice of quieting the mind. The International Day of Yoga is a day celebrated around the world annually on 21st June. As yoga exercises have shown significant benefits for physical and mental well-being, it was considered important by UN to globally promote this wellness practice, which originated in ancient India. The initiative for Yoga Day was taken by India's Prime Minister for voting UN efforts and the related resolution of global support with 177 nations co-sponsoring it in United Nations General Assembly. Yoga is the practice that combines physical forces, breathing techniques, and meditation to promote overall well-being, encompassing both physical and mental health. It offers numerous benefits including increasing flexibility, stress balance, and as well as reduced stress, anxiety, and pain. Yoga also improves health of heart, respiratory functions, and can even positively impact mental health conditions like depression, stress, etc. Other benefits of yoga are: yoga can improve sleep quality by promoting relaxation and reducing stress. Yoga can boost energy levels by improving circulation, coordination, and promoting overall being. Certain yoga poses and breathing techniques can improve digestion. Since 2015, every year Yoga Day is celebrated under a theme, and this year Yoga Day is celebrated under the theme Yoga for One Earth, One Health. I wish all of us would practice yoga every day to get benefits to become healthy, both physically and mentally, to build harmonious society. Thank you all. ನನ್ನ ಹೆಸರು ಸುಲ್ತಾನ. ನಾನು 8ನೇ ತರಗತಿ PUC A1 ವಿಭಾಗದಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಯೋಗ ಎಂದರೆ ಕನ್ನಡದಲ್ಲಿ ಯೋಗ ಅಥವಾ ಸಂಯೋಗ. ಯೋಗವು ದೇಹ, ಮನಸ್ಸು ಮತ್ತು ಆತ್ಮದ ನಡುವೆ ಸಾಮರಸ್ಯವನ್ನು ಸಾಧಿಸುವ ಒಂದು ಅಭ್ಯಾಸವಾಗಿದೆ. ಇದನ್ನು ದೈಹಿಕ ಆಸನಗಳು, ಉಸಿರಾಟದ ವ್ಯಾಯಾಮಗಳು ಮತ್ತು ಧ್ಯಾನದ ಮೂಲಕ ಮಾಡಲಾಗುತ್ತದೆ. ಮನಸ್ಸು ಬುದ್ಧಿಯಿಂದ ಪರಮಾತ್ಮನನ್ನು ನೆನಪು ಮಾಡುವುದು ಮಾನಸಿಕ ಯೋಗವಾಗಿದೆ. ಇದರಲ್ಲಿ ನಾವು ಇಂದು ಸೂರ್ಯ ನಮಸ್ಕಾರದ ಬಗ್ಗೆ ತಿಳಿಯೋಣ. ಸೂರ್ಯ ನಮಸ್ಕಾರವು 12 ಪ್ರಣಾಮಾಸನ. ಇದು ಪ್ರಾರ್ಥನಾ ಭಂಗಿ. ಇದನ್ನು ಮಾಡುವಾಗ ಎರಡೂ ಕೈಗಳನ್ನು ಎದೆ ಮುಂದೆ ಜೋಡಿಸಿ ನಿಲ್ಲಬೇಕು. ಇದರಿಂದ ಏಕಾಗ್ರತೆ ಮತ್ತು ಶಾಂತಿ ಸಿಗುತ್ತದೆ. ಹಸ್ತ ಉತ್ಥಾನಾಸನ. ಈ ಆಸನದಲ್ಲಿ ಉಸಿರಾಟವನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೇಲಕ್ಕೆತ್ತಿ ಹಿಂದಕ್ಕೆ ಬಾಗಬೇಕು. ಇದರಿಂದ ಬೆನ್ನುಮೂಳೆ ಮತ್ತು ಭುಜಗಳು ಬಲಗೊಳ್ಳುತ್ತವೆ. ಹಸ್ತಪಾದಾಸನ. ಉಸಿರನ್ನು ಹೊರಹಾಕುತ್ತಾ ಸೊಂಟದಿಂದ ಮುಂದಕ್ಕೆ ಬಾಗಿ ಕೈಗಳಿಂದ ಪಾದಗಳನ್ನು ಮುಟ್ಟಲು ಪ್ರಯತ್ನಿಸಬೇಕು. ಇದು ಬೆನ್ನು ಮತ್ತು ಕಾಲುಗಳ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಏಕಪಾದ ಪ್ರಸನ್ನಾಸನ. ಒಂದು ಕಾಲನ್ನು ಹಿಂದಕ್ಕೆ ಚಾಚಿ ಇನ್ನೊಂದು ಕಾಲನ್ನು ಮೊಣಕಾಲಿನ ಬಳಿ ಬಗ್ಗಿಸಿ ಕೈಗಳನ್ನು ನೆಲದ ಮೇಲೆ ಇಡಬೇಕು. ಇದರಿಂದ ಸೊಂಟ ಮತ್ತು ತೊಡೆಗಳು ಬಲಗೊಳ್ಳುತ್ತವೆ. ಪೂರ್ವೋತ್ಥಾನಾಸನ. ಈ ಆಸನದಲ್ಲಿ ಸೊಂಟವನ್ನು ಮೇಲಕ್ಕೆತ್ತಿ ಕೈಗಳನ್ನು ಮುಂದಕ್ಕೆ ಚಾಚಿ ಪಾದಗಳನ್ನು ನೆಲದ ಮೇಲೆ ಹೊರಬೇಕು. ಇದರಿಂದ ಬೆನ್ನು ಮತ್ತು ಭುಜಗಳು ಬಲಗೊಳ್ಳುತ್ತವೆ. ಪರ್ವತಾಸನ. ಬೆನ್ನು ಮತ್ತು ಕಾಲುಗಳನ್ನು ನೇರವಾಗಿಟ್ಟುಕೊಂಡು ದೇಹವನ್ನು ಪರ್ವತದ ಆಕಾರದಲ್ಲಿ ಮೇಲಕ್ಕೆತ್ತಬೇಕು. ಇದರಿಂದ ಬೆನ್ನುಮೂಳೆ ಮತ್ತು ಕಾಲುಗಳು ಬಲಗೊಳ್ಳುತ್ತವೆ. ಅಷ್ಟಾಂಗ ಗಣಪತಾಸನ. ಈ ಆಸನದಲ್ಲಿ 8 ಅಂಗಗಳನ್ನು ನೆಲಕ್ಕೆ ತಾಗಿಸಿ ಮಲಗಬೇಕು. ಇದರಿಂದ ಎದೆ, ಹೊಟ್ಟೆ ಮತ್ತು ಕಾಲುಗಳು ಬಲಗೊಳ್ಳುತ್ತವೆ. ಭುಜಂಗಾಸನ. ಎದೆಯನ್ನು ಮೇಲಕ್ಕೆತ್ತಿ ಕೈಗಳನ್ನು ನೆಲದ ಮೇಲೆ ಇಡಿ ಬೆನ್ನನ್ನು ಬಾಗಿಸಬೇಕು. ಇದರಿಂದ ಬೆನ್ನು ಮತ್ತು ಹೊಟ್ಟೆಯ ಸ್ನಾಯುಗಳು ಬಲಗೊಳ್ಳುತ್ತವೆ. ಪರ್ವತಾಸನ. ಮೊದಲಿನಂತೆ ದೇಹವನ್ನು ಪರ್ವತದ ಆಕಾರದಲ್ಲಿ ಮೇಲಕ್ಕೆತ್ತಬೇಕು. ಏಕಪಾದ ಪ್ರಸನ್ನಾಸನ. ಒಂದು ಕಾಲನ್ನು ಹಿಂದಕ್ಕೆ ಚಾಚಿ ಇನ್ನೊಂದು ಕಾಲನ್ನು ಮೊಣಕಾಲಿನ ಬಳಿ ಬಗ್ಗಿಸಿ ಕೈಗಳನ್ನು ನೆಲದ ಮೇಲೆ ಇಡಬೇಕು. ಹಸ್ತಪಾದಾಸನ. ಮೊದಲಿನಂತೆ ಉಸಿರನ್ನು ಹೊರಹಾಕುತ್ತಾ ಸೊಂಟದಿಂದ ಮುಂದಕ್ಕೆ ಬಾಗಿ ಕೈಗಳಿಂದ ಪಾದಗಳನ್ನು ಮುಟ್ಟಲು ಪ್ರಯತ್ನಿಸಬೇಕು. ಹಸ್ತ ಉತ್ಥಾನಾಸನ.
ಉಸಿರಾಟವನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೇಲಕ್ಕೆತ್ತಿ ಹಿಂದಕ್ಕೆ ಬಾಗಬೇಕು. ಪ್ರಣಾಮಾಸನ. ಎರಡೂ ಕೈಗಳನ್ನು ಎದೆ ಮುಂದೆ ಜೋಡಿಸಿ ನಿಲ್ಲಬೇಕು. ಇಲ್ಲಿಗೆ ಸೂರ್ಯ ನಮಸ್ಕಾರಾಸನ ಮುಗಿಯುತ್ತದೆ. ಇದರಿಂದ ಆಗುವ ಪ್ರಯೋಜನಗಳೇನೆಂದರೆ ಶಕ್ತಿ ಹೆಚ್ಚಾಗುತ್ತದೆ, ಸಂಯತೆಯನ್ನು ಸುಧಾರಿಸುತ್ತದೆ, ಮಾನಸಿಕ ಜಾಗರೂಕತೆಯನ್ನು ತರುತ್ತದೆ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ, ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ. ಈ ಆಸನವನ್ನು ಬೆಳಗ್ಗೆ ಸಂಜೆ ಮಾಡುತ್ತಾ ಆರೋಗ್ಯವಾಗಿರೋಣ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ನೆಕ್ಸ್ಟ್ ಆಂಟಿ ಕ್ಲಾಕ್ ರೊಟೇಷನ್, ಅಪೋಸಿಟ್ ಡೈರೆಕ್ಷನ್ ಮಾಡಿ, ರೊಟೇಟ್ ಮಾಡಿ. ನೆಕ್ಸ್ಟ್ ಶೋಲ್ಡರ್ ಎಕ್ಸರ್ಸೈಸ್, ಶೋಲ್ಡರ್ ಫಾರ್ವರ್ಡ್ ರೊಟೇಷನ್. ಟೀಚರ್ಸ್ ಬ್ಯಾಕ್ ಸೈಡ್, ಮಿಡ್ಲಲ್ಲಿ ಮೂವ್ ಆಗಿ, ಮಿಡ್ಲಲ್ಲಿ ಮೂವ್ ಆಗಿ. ನೆಕ್ಸ್ಟ್ ಸೈಡ್ ವೇಸ್ ಅಪ್ ಅಂಡ್ ಡೌನ್. ಶೋಲ್ಡರ್ ಓಪನ್ ಅಂಡ್ ಕ್ಲೋಸ್, ಕ್ಲೋಸ್, ಓಪನ್. Forward ultra, come forward bending. Next knee touch ಆಗಬಹುದು. Knees on try ಮಾಡಿ. Straight over knees. Heart. Backward bending. 1, 6, 7, 8, 9, 10, 14, 15, 16, 17, 18, 19, 20. ಅಳಿದಾರ್ಸ್
ಏಕಪಾದಾಸನ. ನಿಮ್ಮ ಲೆಫ್ಟ್ ಲೆಗ್ನಿಂದ ತಗೊಂಡೋಗಿ, ಯಾರು ಮೇಲೆ ಇರಬಾರ್ದು, ನಿಮ್ಮ ಲೆಫ್ಟ್ ಲೆಗ್ನಿಂದ ತಗೊಂಡೋಗಿ ನಿಮ್ಮ ರೈಟ್ ಲೆಗ್ ಫುಟ್ ಎರಡೂ ಕೈಗಳ ಮಧ್ಯೆ ಇರಬೇಕದು. ರೈಟ್ ಹ್ಯಾಂಡ್ ಲೆಫ್ಟ್ ಲೆಗ್ ಟಚ್ ಮಾಡಿ, ಲೆಫ್ಟ್ ಹ್ಯಾಂಡ್ ಕೈ ಹಿಡಿದು ಎಲ್ಲರೂ ಮೇಲೆ